ಎಲ್ಲರಿಗೂ ನಮಸ್ಕಾರ. ಇವತ್ತು ಗಾಂಧಿ ಜಯಂತಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವತ್ತು ನಮಗೆ ಗಾಂಧಿ ಹಿಂದೆಂದಿಗಿಂತ ಹೆಚ್ಚು ಅವಶ್ಯ ಅನ್ನಿಸತೊಡಗಿದೆ. ಯಾಕೆಂದರೆ 150 ವರ್ಷಗಳ ಹಿಂದೆ ಹುಟ್ಟಿದ ಗಾಂಧಿ ಭಾರತದ ಗಡಿಯಾಚೆಗೂ ಕೂಡ ತನ್ನ ಪ್ರಭಾವವನ್ನು ಬೀರಿದ್ದಾರೆ. ವಿಶ್ವದ ಅನೇಕ ರಾಷ್ಟ್ರಗಳು ಗಾಂಧಿಯ ಬಗ್ಗೆ ಮಾತನಾಡ್ತಾ ಇವೆ. ಗಾಂಧಿಯ ಸತ್ಯ ಮತ್ತು ಅಹಿಂಸೆಯ ಮಂತ್ರವನ್ನು ಪಠಿಸ್ತಾ ಇವೆ. ಐನ್ಸ್ಟೈನ್ನಿಂದ ಪ್ರಾರಂಭವಾಗಿ ಹಲವರಿಗೆ ಗಾಂಧಿ ಅಂದರೆ ವಿಸ್ಮಯ. ಆದರೆ ಭಾರತದಲ್ಲಿ ಇವತ್ತು ಗೋಡ್ಸೆವಾದಿಗಳು ವಿಜೃಂಭಿಸ್ತಿದ್ದಾರೆ. ಗಾಂಧಿವಾದವನ್ನು ಮುಗಿಸುವ, ಹತ್ಯೆ ಮಾಡುವ ಯತ್ನ ಏನಿದೆ ಅದು ಗಾಂಧಿಯ ಹತ್ಯೆಯಿಂದಲೇ ಪ್ರಾರಂಭ ಆಯಿತು. ಆಗಲೇ ಬೇರೆ ಬಿಡ್ತಾ ಇದ್ದಂಥ ಮನುಷ್ಯ ವಿರೋಧಿಗಳು, ಸತ್ಯದ ವಿರೋಧಿಗಳು, ಅಹಿಂಸೆಯ ವಿರೋಧಿಗಳು ಇಂದು ಬಲವಾಗಿ ಬೇರು ಬಿಟ್ಟಿದ್ದಾರೆ ಈ ಸಮಾಜದಲ್ಲಿ. ಹೀಗಾಗಿ ಇವತ್ತು ಮತ್ತೆ ನಮಗೆ ಗಾಂಧಿ ಬೇಕಾಗಿದ್ದಾರೆ. ಗಾಂಧಿ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳಬೇಕಾದ ಒಂದು ಸ್ಥಿತಿ ಇದೆ. ಗಾಂಧೀಜಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಗಾಂಧಿಯವರಲ್ಲಿ ದೌರ್ಬಲ್ಯ ಇರಲಿಲ್ಲ ಅಂತ ಅಲ್ಲ, ಎಲ್ಲ ಮನುಷ್ಯರಲ್ಲೂ ಕೂಡ ಗುಣ ದೌರ್ಬಲ್ಯ ಇರ್ತದೆ. ಆದರೆ ಐನ್ಸ್ಟೈನ್ ಹೇಳಿದ ಹಾಗೆ ಗಾಂಧಿ ಅನ್ನುವ ಒಬ್ಬ ವ್ಯಕ್ತಿ ಫಕೀರ ಇದ್ದರಲ್ಲ, ಅವರೊಂದು ಬಹುದೊಡ್ಡ ವಿಸ್ಮಯ ಅನ್ನುವುದರಲ್ಲಿ ನಮಗೆ ಯಾವ ಅನುಮಾನ ಬೇಕಾಗಿಲ್ಲ. ಸತ್ಯ ಮತ್ತು ಅಹಿಂಸೆಯ ಮೂಲಕವನ್ನೇ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿದ ಮಹಾನ್ ಸಂತತ್ವ. ಗಾಂಧಿಯ ಒಳಗಡೆ ಸಂತತ್ವ ಇತ್ತು. ಪ್ರತಿಯೊಬ್ಬ ರಾಜಕಾರಣಿಯ ಒಳಗಡೆ ಒಬ್ಬ ಸಂತ ಇರಲೇಬೇಕು ಅಂತ ನಂಬಿದವನು ನಾನು. ಗಾಂಧಿ ಭ್ರಾತೃತ್ವದ ಸಂಕೇತ ಆಗಿದ್ದರು. ಗಾಂಧಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಪ್ರತಿಪಾದಿಸಿದರು. ಗಾಂಧಿ ಗ್ರಾಮೀಣ ಭಾರತವನ್ನು ಅರ್ಥ ಮಾಡಿಕೊಂಡಿದ್ದರು. ಈ ಭಾರತವನ್ನು ಅವರು ಅರ್ಥೈಸಿಕೊಂಡ ಬಗೆ ಭಾಳ ವಿಸ್ಮಯವನ್ನು ಉಂಟು ಮಾಡುವುದು ಅಂತಹದ್ದು. ಗಾಂಧಿಯ ಅಸ್ತ್ರ ಸತ್ಯ ಮತ್ತು ಅಹಿಂಸೆ. ಅವರು ಹಿಂಸಾ ವಿರೋಧಿಗಳಾದವರು ಹಿಂಸೆಗೆ ಬಲಿಯಾದದ್ದು ಬಹುದೊಡ್ಡ ದುರಂತ. ಆದರೆ ಇಂದು ಗಾಂಧಿಯ ಕೊಡುಗೆಯನ್ನು ಮರೆಮಾಚುವ ಒಂದು ಷಡ್ಯಂತರ ಈ ದೇಶದಲ್ಲಿ ನಡೀತಾ ಇದೆ. ನೀವು ಗಾಂಧಿ ಜಯಂತಿ ಅಂದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಅಲ್ವಾ ಅನ್ನುವ ಮಾತನ್ನು ಇವರು ಆಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗಾಂಧಿ ಗ್ರೇಟ್ ಆಗಿದ್ದ ಅಂದರೆ ಗಾಂಧಿಗಿಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಗ್ರೇಟ್ ಆಗಿದ್ದರು ಅಂತ. ಆದರೆ ಈ ಜನರಿಗೆ ಅರ್ಥ ಆಗದಿರುವುದು ಏನಿದೆ ಅಂದರೆ, ಗಾಂಧಿಯ ತತ್ವ ಏನಿದೆ, ಗಾಂಧಿಯ ನಂಬಿಕೆ ಏನಿದೆ, ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ರೂಪಿಸಿತ್ತು ಅಂತ. ಗಾಂಧಿಯ ಒಂದು ರೀತಿಯ ನಿಜವಾದ ವಾರಸುದಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿದ್ದರು. ಆದ್ದರಿಂದ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ನಡುವೆ ಯಾವುದೇ ರೀತಿಯ ಜಗಳ ಇರಲಿಲ್ಲ. ಆದರೆ ಈಗ ಜಗಳವನ್ನು ಹುಟ್ಟಿಸುವ ಒಂದು ಯತ್ನ ನಡೀತಾ ಇದೆ. ಅದು ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಇದ್ದ ವ್ಯತ್ಯಾಸವನ್ನು, ಭಿನ್ನಾಭಿಪ್ರಾಯವನ್ನು ಅತಿಯಾಗಿ ಪ್ರತಿಬಿಂಬಿಸ್ತಾ ಗಾಂಧಿಯನ್ನು ದೂಷಿಸುವ ಒಂದು ಇದು ಕೂಡ ಈ ದೇಶದಲ್ಲಿ ಪ್ರಾರಂಭ ಆಯಿತು. ಬಹುತೇಕ ದಲಿತರು ಗಾಂಧಿಯನ್ನು ದಲಿತ ವಿರೋಧಿ ಅಂದ್ಕೊಂಡಿದ್ದರು. ಗಾಂಧಿ ಹಾಗಾಗಿರಲಿಲ್ಲ. ಗಾಂಧಿ ದಲಿತರ ಪರವಾಗಿದ್ದವರು. ಅವರ ಹಲವಾರು ಮಾತುಗಳೆಲ್ಲ ನಾವು ಗಮನಿಸ್ಬೋದು. ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಇರುವ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು ಬೇರೆ. ಬಹಳ ಸಂದರ್ಭದಲ್ಲಿ ಗಾಂಧಿ ಹೇಳ್ತಾ ಇದ್ದರು, ಈ ದಲಿತರ ಮೇಲೆ ನಾವು ನಡೆಸಿರುವ ಈ ಸತತವಾದ ಶೋಷಣೆ ದೌರ್ಜನ್ಯ ಇದೆಯಲ್ಲ, ಅವರು ಎದ್ದು ಬಂದು ನಮಗೆ ಒದಿದೇ ಇರುವುದೇ, ನಮ್ಮ ತಲೆ ಒಡೆಯದೇ ಇರುವುದೇ ದೊಡ್ಡದು ಅನ್ನುವ ಮಾತನ್ನು ಗಾಂಧಿ ಹೇಳಿದರು. ಗಾಂಧಿಗೆ ಈ ಭಾರತ ಅರ್ಥ ಆಗಿತ್ತು ಅನ್ನುವ ಮಾತನ್ನು ನಾನು ಹೇಳಿದೆ. ಅದೇ ರೀತಿ ಗಾಂಧಿ ಗ್ರಾಮೀಣ ಭಾರತವನ್ನು ಅರ್ಥ ಮಾಡಿಕೊಂಡ ಬಗೆ, ಅವರ ಸ್ವರಾಜ್ಯದ ಕಲ್ಪನೆ, ಗ್ರಾಮ ಸ್ವರಾಜ್ಯದ ಕಲ್ಪನೆ, ಒಂದು ಗ್ರಾಮ ಸ್ವಾವಲಂಬಿಯಾಗಿರಬೇಕು ಅಂತ. ಗಾಂಧಿ ಸ್ವಾವಲಂಬನೆಯ ಬಗ್ಗೆ ಗಾಂಧಿ ಅತಿ ಹೆಚ್ಚಿನ ಒತ್ತನ್ನು ನೀಡಿದವರು.
ಗ್ರಾಮ ಸ್ವರಾಜ್ಯದ ಬಗ್ಗೆ, ಒಂದು ಗ್ರಾಮಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳೆಲ್ಲ ಆ ಗ್ರಾಮವೇ ಪೂರೈಸಬೇಕು ಅಂತ ನಂಬಿದವರು ಗಾಂಧಿಯಾಗಿದ್ದರು. ಆದರೆ ಫಸ್ಟ್ ಗಾಂಧಿಯನ್ನು ಮರೆತಿದ್ದು ಕಾಂಗ್ರೆಸ್ ಪಕ್ಷ ಅಂತಲೇ ನನಗೆ ಅನಿಸುತ್ತೆ. ಕಾಂಗ್ರೆಸ್ನಲ್ಲಿ ಇಂದಿರಾ ಯುಗ ಪ್ರಾರಂಭ ಆದಮೇಲೆ ಸಾವಕಾಶವಾಗಿ ಗಾಂಧಿಯನ್ನು ಮೂಲೆಗೆ ತಳ್ಳಲಾಯಿತು. ಮಹಾತ್ಮ ಗಾಂಧಿಯವರ ಹೆಸರನ್ನು ಹೇಳುವುದನ್ನು ನಿಲ್ಲಿಸಲಾಯಿತು. ಕೇವಲ ಗಾಂಧಿ ಜಯಂತಿಯಿಂದ ಒಂದು ಮಾತ್ರ ಹುತಾತ್ಮನಾದ ದಿನವನ್ನು 2 ದಿನಗಳ ಆಚರಣೆ ಮಾಡೋದು ಬಿಟ್ಟರೆ ಉಳಿದ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಗಾಂಧಿಯನ್ನು ನೆನಪು ಮಾಡ್ಕೊಳ್ಳೇ ಇಲ್ಲ. ಗಾಂಧಿಯನ್ನು ಮರೆತಿತ್ತು ಕಾಂಗ್ರೆಸ್. ಗಾಂಧಿ ತತ್ವ ಸಿದ್ಧಾಂತವನ್ನು ಗಾಳಿಗೆ ತೂರಿತ್ತು ಕಾಂಗ್ರೆಸ್. ಅಷ್ಟರಲ್ಲಿ ದೇಶದ ಒಳಗಡೆ ಈ ಗೋಡ್ಸೆವಾದಿಗಳು ಪ್ರಬಲರಾಗೋದು ಪ್ರಾರಂಭ ಆಗಿದ್ದರು. ಗೋಡ್ಸೆವಾದಿಗಳು ಪ್ರಬಲರಾದ ತಕ್ಷಣ ಅವರು ಹೊಸ ಒಂದು ಷಡ್ಯಂತರವನ್ನು ರೂಪಿಸ್ತಾ ಹೋದರು. ಗೋಡ್ಸೆವಾದಿಗಳು ಮತ್ತು ಅವರ ರಾಜಕೀಯ ಮುಖವಾಡವಾದಂಥ ಭಾರತೀಯ ಜನತಾ ಪಕ್ಷ ಅವರು ಒಂದೊಂದೇ ಹಳೆಯ ಪ್ರತಿಮೆಗಳನ್ನು ಕೆಡಗ್ತಾ ಹೋಗೋದು. ಬಾಬ್ರಿ ಮಸೀದಿಯನ್ನು ಕೆಡಗಿದ್ದು ಸಾಂಕೇತಿಕ. ಹಳೆಯ ಪ್ರತಿಮೆಯನ್ನು ಕೆಡವುವುದಕ್ಕೆ ಅವರು ಒಬ್ಬರ ವಿರುದ್ಧ ಒಬ್ಬರನ್ನು ಎತ್ತು ಕಟ್ಟುವ ರಾಜಕಾರಣವನ್ನು BJP ಸಂಘ ಪರಿವಾರ ಪ್ರಾರಂಭಿಸಿತು. ಅದಕ್ಕೆ ಅವರು ಮೊದಲು ಬಳಸಿದ್ದೇನು ಅಂತ ಅಂದರೆ, ನೀವು ಗಾಂಧಿಯವರ ಹೋರಾಟದ ಬಗ್ಗೆ ಮಾತನಾಡುವಾಗ ಸ್ವಾತಂತ್ರ್ಯ ಚಳವಳಿ ಕೇವಲ ಅಹಿಂಸೆಯಿಂದ ಸಿಕ್ಕಿಲ್ಲ ಅಂತ ಹೇಳ್ತಾ ಹಿಂಸೆಯನ್ನು ಪ್ರಚೋದಿಸೋಕ್ಕೆ ಪ್ರಾರಂಭಿಸಿದರು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಎತ್ತಿ ಕಟ್ಟೋದು. ಗಾಂಧಿ ಪ್ರತಿಮೆಗೆ ವಿರುದ್ಧವಾಗಿ ಸುಭಾಷ್ ಚಂದ್ರ ಪ್ರತಿಮೆನ ನಿಲ್ಲಿಸುವಂಥದ್ದು, ಭಗತ್ ಸಿಂಗರ ಪ್ರತಿಮೆ ಅಂತ. ಯಾರು ಹಿಂಸೆಯ ಮೂಲಕ ಸ್ವಾತಂತ್ರ್ಯ ತರಬೇಕು ಅಂತ ಬಯಸಿದ್ರು, ಶಸ್ತ್ರವನ್ನು ಹಿಡಿದು ಸ್ವಾತಂತ್ರ್ಯವನ್ನು ತರಬೇಕು ಅಂತ ಕಳಿಸಿದ್ರು, ಅವರ ವಿರುದ್ಧ ಅವರನ್ನು ಗಾಂಧಿ ಈ ಶಾಂತಿ ಪ್ರತಿಪಾದಕರ ಎದುರು ತಂದು ನಿಲ್ಲಿಸುವ ಯತ್ನವನ್ನು ಅಂದರೆ ಅವರಿಗೆ ಮೂಲ ಉದ್ದೇಶ ಗಾಂಧಿ ಪ್ರತಿಮೆಯನ್ನು ಕೆಡವಬೇಕಾಗಿತ್ತು. ಗಾಂಧಿ ಅವರಿಗೆ ಭಯವನ್ನು ಹುಟ್ಟಿಸ್ತಾ ಇದ್ದ. ಯಾವತ್ತೂ ಕೂಡ ಹಾಗೇನೆ ಹಿಂಸಾವಾದಿಗಳಿಗೆ ಅಹಿಂಸಾವಾದಿಗಳನ್ನು ಕಂಡರೆ ಭಯ ಅಂತ. ಗಾಂಧಿ ಏನಾದರೂ ಮಾಡಿ ಗಾಂಧಿಯ ಹೆಸರನ್ನು ನಾಶಪಡಿಸಬೇಕು, ಗಾಂಧಿ ಪ್ರತಿಮೆಯನ್ನು ನಾಶಪಡಿಸಬೇಕು. ಅದಕ್ಕೆ ಅವರು ಗಾಂಧಿಯ ನಂತರ ಅವರು ತೆಗೆದುಕೊಂಡದ್ದು ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನು ಅವರ ಪ್ರತಿಮೆಯನ್ನು ನಾಶಪಡಿಸುವ ಕೆಲಸ ನೆಹರು ಏನೂ ಮಾಡಿಲ್ಲ ಅನ್ನೋದು ಪ್ರಾರಂಭ ಮಾಡಿದ್ದು. ಇಡೀ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕತೆ ಹೇಗಿತ್ತು, ನಂತರ ನೆಹರು ಈ ದೇಶವನ್ನು ಯಾವ ಹಂತಕ್ಕೆ ತಂದರು ಅನ್ನೋದು ಏನಿದೆಯಲ್ಲ, ಅದನ್ನು ಮರೆಮಾಚುತ್ತಾ ಇದ್ದಕ್ಕಿದ್ದ ಹಾಗೆ ಸರ್ದಾರ್ ಪಟೇಲರನ್ನು ಎತ್ತಿ ತಂದದ್ದು. ಸೊ ಇಡೀ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನೆಹರೂರನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ನೆಹರುಗೆ ಬಲನೇ ಇರಲಿಲ್ಲ. ಗಾಂಧಿ ಹೇರಿದ್ರು, ಸರ್ದಾರ್ ಹಾಗಾಗಿದ್ದರು ಹೀಗಾಗಿದ್ದರು. ಅವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಗ್ಗೆ ಇರುವ ಪ್ರೀತಿಯಲ್ಲ, ಗಾಂಧಿಯ ಬಗ್ಗೆ ಇರುವ ದ್ವೇಷ, ನೆಹರು ಬಗ್ಗೆ ಇರುವ ದ್ವೇಷ. ಆ ಕಾರಣಕ್ಕಾಗಿ ಅವರು ಪ್ರಾರಂಭ ಮಾಡಿದ್ದು ಅಂತಂದರೆ ಗಾಂಧಿಯ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಒಬ್ಬೊಬ್ಬರನ್ನ ಎತ್ತು ಕಟ್ತಾ ಹೋದಿದ್ದು. ನೆಹರು ಅವರ ವಿರುದ್ಧ ಸರ್ದಾರ್ ಪಟೇಲರನ್ನು, ಗಾಂಧಿ ಅವರ ವಿರುದ್ಧ ಅನ್ನುವ ಹಾಗೆ ನಮ್ಮ ಪ್ರಧಾನಿಯವರ ಆದಂಥವ್ರು ಮಾಡಿದ ಕೆಲಸವನ್ನು ಇನ್ನೊಂದನ್ನು ಹೀಗಳಿತಾ ಪ್ರಾರಂಭ ಮಾಡಿದ್ದು. ಸೊ ಇಂಥ ಒಂದು ಯತ್ನ ಇದೆಯಲ್ಲ, ಈ ಯತ್ನವನ್ನು ಬೇರೆ ಬೇರೆ ರೂಪದಲ್ಲಿ, ನಾನು ಹೇಳಿದೆ ಪ್ರತಿಮೆಯನ್ನು ಧ್ವಂಸಿಸುವ ಮತ್ತು ಹೊಸ ಪ್ರತಿಮೆಯನ್ನು ನಿರ್ಮಿಸುವ ಕೆಲಸ ಅಂತ. ಅದು ನನಗೆ ಒಂದು ಹಳೆಯ ಸಿನಿಮಾ ನೆನಪಾಗುತ್ತೆ ಕಣ್ರಿ. ಅದು ಮಹಿಷಾಸುರ ಮರ್ದಿನಿ ಸಿನಿಮಾ ಮೊದಲು ಬಂದಿತ್ತು, ನಾವು ನೋಡಿದ್ದು. ಆ ಮಹಿಷಾಸುರ ಮರ್ದಿನಿಯಲ್ಲಿ ಮಹಿಷಾಸುರ ಇದು ಸಾಂಕೇತಿಕವಾದ್ದು. ಮಹಿಷಾಸುರ ಯಾವಾಗ ದೇವಲೋಕವನ್ನು ಗೆಲ್ತಾನಲ್ವ, ಗೆದ್ದ ಮೇಲೆ ಆತ ಎಲ್ಲೆಡೆ ದೇವತೆಗಳ ಪ್ರತಿಮೆಯನ್ನು ಕಿತ್ತೊಗೆದು ತನ್ನ ಪ್ರತಿಮೆಯನ್ನು ನಿಲ್ಲಿಸ್ತಾನೆ. ಎಲ್ಲ ಕಡೆ ತನ್ನ ಪೂಜೆ ಮಾಡಬೇಕು ಅಂತಾನೆ. ಈ ಸಂಘ ಪರಿವಾರ ಮತ್ತು BJP ಮಾಡಿದ ಕೆಲಸ ಅಂತಂದರೆ, ರಾಷ್ಟ್ರ ಕಟ್ಟಿದ ನಾಯಕರಿದಾರಲ್ಲ, ಮೊದಲನೇದಾಗಿ ಕಾಂಗ್ರೆಸ್ನ ಆಂದೋಲನವನ್ನು ಅವರು ಹೀಗಳಿದಕ್ಕೆ ಪ್ರಾರಂಭ ಮಾಡಿದ್ದು. ಯಾಕೆಂದರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಪಾಲ್ಗೊಂಡಿರಲೇ ಇಲ್ಲ. ಬ್ರಿಟಿಷರ ಆಡಳಿತ ಚೆನ್ನಾಗಿದೆ ಅಂತಲೇ RSS ವಾದಿಗಳು ಹೇಳ್ತಾ ಬಂದಿದ್ದು, ಆಗಿನ ಸಂಘ ಪರಿವಾರದವರು ಹೇಳ್ತಾ ಬಂದಿದ್ದು. ಸೊ ಆದ್ದರಿಂದ ಅವರು ಬಹಳ ಸ್ಪಷ್ಟವಾಗಿ ಸ್ವಾತಂತ್ರ್ಯ ಚಳವಳಿ, ಈ ಭಾರತಕ್ಕೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ತಂದುಕೊಟ್ಟಲ್ಲಿ ಕಾಂಗ್ರೆಸ್ ಪಾತ್ರ ಇದೆ ಅಂದ ತಕ್ಷಣ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆ ಚಳವಳಿಯನ್ನು ಹೀಗಳಿತಾ, ಆ ಚಳವಳಿಗೆ ಅಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹಳ ಪ್ರಮುಖವಾಗಿ ಗಾಂಧಿಯ ನಾಯಕತ್ವ ಕಾರಣ ಆಗಿತ್ತು. ಅದರ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅಂಥವರು, ಭಗತ್ ಸಿಂಗ್ ಅಂಥವರ ಕಾಣಿಕೆಯನ್ನು ನಾವೇ ನಿರಾಕರಿಸಬೇಕಾಗಿಲ್ಲ. ಆದರೆ
ಇಡೀ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಯಾವುದು ನಂಬಿದ್ರು ಬ್ರಿಟಿಷರು, ಅವರು ಹೆದರಿದ್ದು ಗಾಂಧಿ ನೇತೃತ್ವದ ಅಹಿಂಸಾತ್ಮಕ ಚಳವಳಿಯಿಂದಲೇ. ಹಿಂಸಾತ್ಮಕ ಚಳವಳಿಗೆ ಹೆದರ್ತಿರಲಿಲ್ಲ ಅವರು. ಯಾಕೆಂದರೆ ಹಿಂಸೆಗೆ ಯಾವತ್ತೂ ಕೂಡ ಹಿಂಸೆಯೇ ಉತ್ತರವಾಗ್ತಾ ಹೋಗುತ್ತೆ. ಹಿಂಸೆಗೆ ಅಹಿಂಸೆ ಉತ್ತರ ಆದಾಗ ಆ ಹಿಂಸೆ ಸಾಯುತ್ತೆ. ಸೊ ಈ ಕಾರಣಕ್ಕೆ ಸ್ವಾತಂತ್ರ್ಯ ಬರುವ ಹೊತ್ತಿಗೆ ಸಂಘ ಪರಿವಾರದವರು RSS ಏನು 1925 ಪ್ರಾರಂಭ ಆಯಿತು, ಅದು ಪ್ರಬಲವಾಗ್ತಾ ಇತ್ತು. ಆ ಮನಸ್ಥಿತಿಯ ಜನ ಇದ್ದರು. ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಿರೋದೇನು ಅಂತಂದರೆ ಹಿಂದೂ ಮುಸ್ಲಿಮರ ಭ್ರಾತೃತ್ವದ ಬಗ್ಗೆ ಗಾಂಧಿ ಮಾತನಾಡಿದ್ದು. ಆ ಕಾರಣಕ್ಕೆ ಅವರಿಗೆ ಮುಸ್ಲಿಂ ವಿರೋಧ ಬೇಕಾಗಿತ್ತು, ಮುಸ್ಲಿಂ ಹತ್ಯೆ ಬೇಕಾಗಿತ್ತು, ಮುಸ್ಲಿಮರ ಹತ್ಯಾಕಾಂಡ ನಡಿಬೇಕು ಅನ್ನೋದಾಗಿತ್ತು, ಹಿಂದೂಗಳು ನಾವು ಮಾತ್ರ ಈ ದೇಶಕ್ಕೆ ಸೇರೋದು ಅನ್ನೋದು ಬೇಕಾಗಿತ್ತು. ಆ ಕಾರಣಕ್ಕೆ ಯಾವಾಗ ಗಾಂಧಿ ದೇಶದ ವಿಭಜನೆಯ ನಂತರ ನಡೆದಂಥ ಹಿಂಸೆಯ ಕಂಡ ಇದೆಯಲ್ಲ, ಅದನ್ನು ಪ್ರತಿಭಟಿಸಿ ವಿರೋಧಿಸಿ ಅವರು ಸತ್ಯಾಗ್ರಹ ಮಾಡ್ತಾರೆ. ಗಾಂಧಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಇದನ್ನು ಈ BJP ಸಂಘ ಪರಿವಾರದ BJP ಆವಾಗ ಇರಲಿಲ್ಲ, ಸಂಘದ ಮನಸ್ಥಿತಿಯವರಿಗೆ ಆಗಲೇ ಇಲ್ಲ. ಆಗಲೇ ಹುಟ್ಟಿಕೊಂಡದ್ದು ಈ ಏನು ಗೋಡ್ಸೆ ನೇತೃತ್ವದ ಮನಸ್ಥಿತಿ ಅಂತ. ಅದನ್ನೇ ನಾನು ತಾಲಿಬಾನ್ ಮನಸ್ಥಿತಿ ಅಂತ ಕರೆಯೋದು. ಈ ದೇಶದಲ್ಲಿ ಮೊದಲ ತಾಲಿಬಾನ್ ಯಾರು ಅಂದರೆ ಅವನು ನಾಥೂರಾಮ್ ಗೋಡ್ಸೆ. ಸೊ ಈ ನಾಥೂರಾಮ್ ಗೋಡ್ಸೆ ವಾದ ಏನಿದೆ ಅದು 50ರ ದಶಕದಿಂದ ಇವತ್ತಿನವರೆಗೆ ಪ್ರಬಲವಾಗಿ ಇವತ್ತು ಅದು ಬೆಳೆದು ನಿಂತಿದೆ ಈ ದೇಶದಲ್ಲಿ. ಆ ಕಾರಣಕ್ಕೆ ಗಾಂಧಿ ಇನ್ನೊಮ್ಮೆ ಹುಟ್ಟಿ ಬರಬೇಕಾಗಿದೆ. ಇವರ ಹಿಂಸೆಯ ವಿರುದ್ಧ ಅಹಿಂಸೆಯ ಅಸ್ತ್ರವನ್ನು ಮತ್ತೆ ಹಿಡಿಬೇಕಾಗಿದೆ. ಯಾಕೆಂದರೆ ದೇಶವನ್ನು ಒಡೆಯುವುದಿದೆಯಲ್ಲ, ಒಡೆಯುವ ರಾಜಕಾರಣವನ್ನು ಈ ಸಂಘ ಪರಿದ ಅವರು ಮಾಡ್ತಾಯಿದ್ದಾರೆ. ಈ ದೇಶ ಹಿಂದೂ ರಾಷ್ಟ್ರವಾಗಿರಬೇಕು ಅಂತ. ಈ ದೇಶ ಯಾವತ್ತೂ ಕೂಡ ಹಿಂದೂ ರಾಷ್ಟ್ರ ಆಗಕೂಡದು. ಈ ದೇಶ ಸರ್ವಧರ್ಮಗಳ ಶಾಂತಿಯ ತೋಟ ಆಗಬೇಕು ಅಂತ ಪ್ರತಿಪಾದನೆ ಮಾಡ್ತಾ ಬಂದವನು ನಾನು. ಇವತ್ತಿಗೂ ಅದಕ್ಕೆ ನನಗೆ ಗಾಂಧಿ ಬೇಕು. ಗಾಂಧಿ ಅಂಬೇಡ್ಕರ್ ನಮ್ಮ ದಾರಿದೀಪ ಆಗಬೇಕೇ ಹೊರತು ಗೋಡ್ಸೆ ಅಲ್ಲ. ಅದನ್ನು ಮಾಡುವ ಬಗೆ ಹೇಗೆ ಅಂತ ನನಗೆ ಅನ್ನಿಸುವ ಹಾಗೆ ನಾನು ಭಾಳ ಸಂದರ್ಭದಲ್ಲಿ ಚರ್ಚೆ ಮಾಡಿದಾಗೆ ಯುವ ಜನಾಂಗ ಇವತ್ತು ಬಹುಮಟ್ಟಿಗೆ ಈ ಕೋಮುವಾದಿಗಳಿಂದಾಗಿ ಆ ಕೋಮುವಾದಿಗಳ ವಿಷ ಇದೆಯಲ್ಲ ಅದು ತುಂಬಿಕೊಂಡಿದೆ. ಮುಂಬರುವ ಜನಾಂಗ ಏನಿದೆ ಅವರು ಇಂಥ ಕೋಮುವಾದದ ವಿಷಯವನ್ನು ಇಟ್ಕೊಳ್ಕೂಡ್ದು. ಅವರಿಗೆ ಗಾಂಧಿ ಆಶೀರ್ವಾದ, ಗಾಂಧಿ ಆದರ್ಶವಾಗುವಂತೆ ನಾವು ಬದಲಿಸಬೇಕಾಗಿದೆ. ಆ ದಿಸೆಯಲ್ಲಿ ಬಹುಮುಖ್ಯವಾದ ಒಂದು ಯತ್ನ ಆಂದೋಲನ ನಡಿಬೇಕು. ಗಾಂಧಿ ಪ್ರಸ್ತುತತೆಯನ್ನು ತಿಳಿಸಿಕೊಳ್ಳುವುದರ ಜೊತೆಗೆ ಗಾಂಧಿ ಬೋಧಿಸಿದ ಅಹಿಂಸೆ, ಸತ್ಯ ಅಹಿಂಸೆ ಇದೆಯಲ್ಲ ಅದು ಪ್ರಬಲವಾದ ಅಸ್ತ್ರ ಅನ್ನುವ ಅರಿವು ಮೂಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಆ ಅರಿವನ್ನು ಮೂಡಿಸುವುದು ಹೇಗೆ ಅಂತ ನನಗೆ ಅನ್ನಿಸುವ ಹಾಗೆ ಸಣ್ಣ ಮಕ್ಕಳಿಂದ ಗಾಂಧಿಯನ್ನು ತಿಳಿಸಿಕೊಡುವ ಯತ್ನ ಆಗಬೇಕು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಎಂಥವರಾಗಿದ್ದರು, ಅವರ ಅಹಿಂಸೆಯ ಅಸ್ತ್ರ ಎಷ್ಟು ಪ್ರಬಲವಾದ್ದು, ಹಿಂಸೆಗಿಂತ ಅಹಿಂಸೆ ಬಹಳ ಮುಖ್ಯ ಅಂತ ನನಗನ್ನಿಸುವ ಹಾಗೆ ಗಾಂಧಿ ಇವತ್ತು ಕೇವಲ ಇಂಡಿಯಾಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಗಾಂಧಿ ಇವತ್ತು ಬೇಕಾಗಿದ್ದಾರೆ. ಎಲ್ಲೆಡೆಗೆ ಹಿಂಸೆ ತಾಂಡವವಾಡ್ತಾ ಇದೆ. ತಾಲಿಬಾನ್ ಮನಸ್ಥಿತಿ ಎಲ್ಲೆಡೆಗೆ ವಿಜೃಂಭಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗಾಂಧಿಯನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ನಾನು ಬಹಳ ಮನಪೂರ್ವಕವಾಗಿ ಗಾಂಧಿ ಇನ್ನೊಮ್ಮೆ ಹುಟ್ಟಿ ಬಾ ಅಂತ ಹೇಳ್ತೀನಿ. ಗಾಂಧಿ ಹುಟ್ಟಿ ಬಾ ಅಂತಂದರೆ ಗಾಂಧಿ ದೈಹಿಕವಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತು. ಆದರೆ ಗಾಂಧಿ ತಮ್ಮ ತತ್ವದ ಮೂಲಕ ಮತ್ತು ನಮ್ಮ ನಂಬಿಕೆಯ ಮೂಲಕ ಈ ಸಮಾಜದಲ್ಲಿ ಮತ್ತೆ ಜೀವಂತ ಆಗಿರಲಿ. ಗೋಡ್ಸೆವಾದವನ್ನು ಎದುರಿಸುವುದಕ್ಕೆ ನಮಗಿರುವ ಏಕಮೇವ ಅಸ್ತ್ರ ಅಂತಂದರೆ ಅದು ಗಾಂಧಿವಾದವೇ ಆಗಿದೆ. ಗೋಡ್ಸೆವಾದದ ವಿರುದ್ಧ, ಹಿಂಸೆಯ ವಿರುದ್ಧ ಪ್ರತಿಭಟಿಸುವುದಕ್ಕೆ ಗಾಂಧಿ ನಮಗೆ ಆದರ್ಶ ಆಗಲಿ. ಅಹಿಂಸಾವಾದ ಎಲ್ಲೆಡೆ ಪಸರಿಸಲಿ. ಶಾಂತಿ, ಪ್ರೀತಿ, ಸತ್ಯ ಮತ್ತೆ ಜೀವಂತವಾಗಲಿ ಅಂತ ಈ ಗಾಂಧಿ ಜಯಂತಿಯ ದಿನ ನಾನು ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.